ಭದ್ರಾ ಡ್ಯಾಂ ದುರಸ್ತಿ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಿಲ್ತಾ ಇಲ್ಲ, ಮತ್ತಷ್ಟು ಗೋಲ್ಮಾಲ್. ದುರಸ್ತಿ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಆಗಿದೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾಲುವೆ ದುರಸ್ತಿ ಕಾಮಗಾರಿಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ ಇದು. ಈ ಹಿಂದೆ ಗೋಲ್ಮಾಲ್ ಆಗ್ತಾ ಇದ್ದಾಗ ನ್ಯೂಸ್ ಫಸ್ಟ್ ವರದಿ ಮಾಡಿತ್ತು. ಅರ್ಹತೆಯೇ ಇಲ್ಲದ ಕಂಪನಿಗೆ ವಿವಿಧ ಕಾಮಗಾರಿಗಳ ಗುತ್ತಿಗೆಯನ್ನು ಕೊಟ್ಟಿದ್ದಾರೆ. ಅನರ್ಹ ಗುತ್ತಿಗೆದಾರರಿಗೆ ಕೆಲಸ ನೀಡಿದ್ದಕ್ಕೆ ಕೋರ್ಟ್ ಮೊರೆ ಹೋಗಲಾಗಿದೆ. ನ್ಯೂಸ್ ಫಸ್ಟ್ ವರದಿಯ ಹಿನ್ನೆಲೆಯಲ್ಲಿ ಕಾಮಗಾರಿ ಸ್ಥಗಿತಗೊಂಡಿತ್ತು. ಈಗ ಮತ್ತೊಮ್ಮೆ ಬ್ಲಾಕ್ ಲಿಸ್ಟ್ಗೆ ಹಾಕಿರುವಂತಹ ಕಂಪನಿಗಳಿಗೆ ಕಾಮಗಾರಿಯ ಗುತ್ತಿಗೆಯನ್ನು ಕೊಟ್ಟಿದ್ದಾರೆ. ಡ್ಯಾಂ ಕಾಲುವೆ ದುರಸ್ತಿ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಆಗ್ತಾ ಇದೆ ಅನ್ನೋ ಆರೋಪ. ಎಡದಂಡೆ ಕಾಲುವೆಯ ದುರಸ್ತಿ ಕಾಮಗಾರಿಯಲ್ಲಿ ಅವ್ಯವಹಾರ ಆಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈ ಹಿಂದಿನಿಂದಲೂ ಆರೋಪ ಇದ್ದಿದ್ದೆ. ಅನರ್ಹ ಗುತ್ತಿಗೆದಾರರೊಂದಿಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಹಿಂದೆ ಒಟ್ಟು 6 ಕೋಟಿಗೆ ಟೆಂಡರ್ ಕರೆದಿದ್ರು. ಇದು ಬಹಳ ಜಾಸ್ತಿ ಆಯಿತು ಅಂತ ನ್ಯೂಸ್ ಫಸ್ಟೇ ವರದಿ ಮಾಡಿತ್ತು, 6 ಕೋಟಿ ಅಂತ. ಈಗ ಅದರಿಂದ ಎಚ್ಚೆತ್ತುಕೊಂಡು 4 ಕೋಟಿಗೆ ಕರೆದಿದ್ದಾರೆ ಟೆಂಡರ್. ಒಂದಷ್ಟು ಕಂಪನಿಗಳಿಗೆ ಕೊಟ್ಟಿದ್ದಾರೆ. ಯಾವ ಕಂಪನಿ ಅದು? ಅನರ್ಹ ಗುತ್ತಿಗೆದಾರರು ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ರು. ಅವರು ಇನ್ಯಾವ ದುರಸ್ತಿ ಮಾಡ್ತಾರೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.